ಸುದ್ದಿ ಸೂಕ್ಷ್ಮ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ಸಂಕೇತ್ ಸರ್ ಪ್ರಶ್ನೆ ಇಷ್ಟ ಇಲ್ಲಿ ಅಂದರೆ ದರ್ಶನ್ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿ ಅವ್ರು ಹೇಳಿರೋದು ಮರುಮಾಂಗದ ಮೇಲೆ ಒದ್ದಿದ್ದಾರೆ ಅಂಥೇಳಿ ಇನ್ನೊಬ್ಬ ಆ ಒಂದು ಆರೋಪಿಯ ಸ್ವಇಚ್ಛಾ ಹೇಳಿಕೆಯಲ್ಲಿ ಥರದ್ದು ಬಂದಿದೆ ಅಂಥೇಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಅಲ್ಲಿಗೆ ಏಟು ಬಿದ್ದಿರೋದನ್ನು ಸ್ಪಷ್ಟೀಕರಿಸ್ತಾ ಇದೆ, ದೃಢಪಡಿಸ್ತಾ ಇದೆ. ಇನ್ನೂ ಒಂದು ವಾದ ಸರಣಿಯನ್ನು ಶುರು ಮಾಡಿದ್ದಾರೆ. ನಾನಿದು ಅವರ ಅಂತಿಮವಾದ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಕಾರಣ ಒಬ್ಬನೇ ಆರೋಪಿ ಇದ್ದ, ಒಬ್ಬನು ಮರ್ಡರ್ ಆಗಿದೆ ಅಂತ ಬಂದಾಗ ಆ ಹಲ್ಲೆ ವಿಚಾರ ಬೇರೆ. 14 ಜನ ಹೊಡೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಸರ್. ಆಯ್ತು, 13 ಜನ ಅಂತ ಕನ್ಸಿಡರ್ ಮಾಡೋಣ. ಒಂದು ಮಹಿಳಾ ಆರೋಪಿನ ಬಿಟ್ಟುಬಿಡೋಣ ನಾವು. ಮಹಿಳಾ ಆರೋಪಿ ಕೂಡ ಚಪ್ಪಲಿ ಹೊಡೆದ್ರು ಅಂತ ಇದೆ, ಅದು ಬೇರೆ ವಿಚಾರ, ಬಿಟ್ಟುಬಿಡೋಣ ನಾವು. ಸೊ ಇಂಥ ಸಂದರ್ಭಗಳಲ್ಲಿ ಇಂಥ ವ್ಯಕ್ತಿ ಇಲ್ಲಿಗೆ ಹೊಡೆದ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಗೆ ಹೇಳುತ್ತೆ ಅಂತ ನನ್ನ ಪಾಯಿಂಟ್. ಈಗ ಪೋಸ್ಟ್ ಮಾರ್ಟಮ್ ಅನ್ನ ರಿಪೋರ್ಟ್ ಏನಿದೆ ಅದನ್ನ ಈಗ ಪರಿಶೀಲಿಸಿ ಅದ್ರ ಮೇಲಿನ ತೀರ್ಮಾನ ತೆಗೆದುಕೊಳ್ಳುವಂತ ಸಂದರ್ಭ ಇದು ಅಲ್ಲ. ಕರೆಕ್ಟ್. ಈಗ ಸದ್ಯದಲ್ಲಿ ಅಲಿಬಿ ಅಂತ ಏನು ವಾದ ಮಂಡಿಸಲಾಗಿತ್ತು ಆರೋಪಿಗಳ ಪರವಾಗಿ ಅಥವಾ ಗಿಲ್ಟಿ ಇಂಟೆನ್ಷನ್ ಇರ್ಲಿಲ್ಲ ಅನ್ನೋದ್ರ ಅಂದ್ರೆ ಈ ವ್ಯಕ್ತಿ ಆ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ. ಒಂದು ಇವ್ರದ್ದು ಏನು ಗಿಲ್ಟಿ ಇಂಟೆನ್ಷನ್ ಅಂದ್ರೆ ಮೆನ್ಸ್ರಿಯಾ ಇರ್ಲಿಲ್ಲ ಅಂದ್ರೆ ದುರುದ್ದೇಶ ಯಾವ್ದು ಇರ್ಲಿಲ್ಲ. ಇವ್ರಿಗೆ ಅವ್ರಿಗೆ ಯಾವುದೇ ಸಂಬಂಧ ದ್ವೇಷ ಮತ್ತೊಂದು ಇರ್ಲಿಲ್ಲ ಅವ್ರಿಗೆ ವಿರುದ್ಧವಾಗಿ, ರೇಣುಕಾ ಸ್ವಾಮಿ ವಿರುದ್ಧವಾಗಿ. ಮತ್ತೆ ಆ ಘಟನಾ ಸ್ಥಳದಲ್ಲಿ ಇವ್ರು ಇರ್ಲಿಲ್ಲ. ಹಾಗಾಗಿ ಇವ್ರಿಗೆ ಘಟನೆಯಲ್ಲಿ ಇವರು ಭಾಗವಹಿಸಿದ್ದಾರೆ ಅಥವಾ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅನ್ನೋದು ಏನ್ ವಾದ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಈಗ ಪ್ರಾಸಿಕ್ಯೂಷನ್ ಅವ್ರು ಹೇಳ್ತಾ ಇರೋದಿಷ್ಟೇ, ದುರುದ್ದೇಶ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ಮೊದಲು ಮೆಸೇಜ್ಗಳನ್ನೆಲ್ಲ ಉಲ್ಲೇಖ ಮಾಡಿ ಹೇಳ್ತಾ ಇರೋದು. ಪ್ಲಸ್ ಇದು ಯಾವ ರೀತಿ ಕಾನ್ಸ್ಪಿರಸಿ ಹ್ಯಾಚ್ ಮಾಡಲಾಗಿತ್ತು ಅವನ್ನ ವಶಕ್ಕೆ ಪಡೆಯೋದಕ್ಕೆ ಅನ್ನೋದ್ರ ಬಗ್ಗೆ ವಾದವನ್ನು ಮಂಡಿಸಿದ್ರು. ಅಂದ್ರೆ ಏನೋ ಯಾಕೋ ಎಂತೋ ಈ ಅಕಸ್ಮಾತ್ ಆಗಿ ನಡೆದಿರೋ ಘಟನೆ ಅಲ್ಲ ಇದು. ಇದಕ್ಕೆ ಒಂದು ಸಂಚನ್ನ ರೂಪಿಸಿ ಆ ಸಂಚಿನ ಪ್ರಕಾರ ಅವನನ್ನ ಬಲೆಗೆ ಕೆಡಕೊಂಡು ಅವನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದು ಈ ರೀತಿ ಮಾಡಿರುವಂತದ್ದು ಅನ್ನೋದು ಪ್ರತಿಪಾದಿಸೋದಕ್ಕೆ ಈ ಎಲ್ಲಾ ಅಂಶಗಳನ್ನ ಅವರು ವಾದ ಮಾಡ್ತಾ ಇದ್ದಾರೆ. ಮತ್ತೆ ಈ ಅಪರಾಧಿಕ ಸಂಚು ಅನ್ನೋದು ಏನಿರುತ್ತಲ್ಲ ಅದು ಅವತ್ತಿನಿಂದ ಸ್ಟಾರ್ಟ್, ಘಟನೆ ಆದ ದಿನದಿಂದ ಶುರು ಆಗಿರುವಂತ ವಿಚಾರ ಅಲ್ಲ. ಅದು ಅಪರಾಧಿಕ ಸಂಚು ಮೊದಲಿನಿಂದನೇ ಇದು ಸಂಚು ನಡೆದಿತ್ತು. ಅವ್ನು ಯಾವಾಗ ಚಾಟ್ ಮಾಡ್ತಿದ್ದ ಅವಾಗಕ್ಕಿಂತ ಅದರ ನಂತರದ ದಿನಗಳಲ್ಲಿ ಯಾವ್ಯಾವ ರೀತಿ ಸಂಚಾಯ್ತು, ಯಾವ್ಯಾವ ರೀತಿ ಅವನ್ನ ವಶಕ್ಕೆ ಪಡೆಯಲಾಯ್ತು, ಯಾವ್ಯಾವ ರೀತಿ ಅವನ್ನ ಬೆಂಗಳೂರಿಗೆ ತರೋದಕ್ಕೆ ಪ್ರಯತ್ನ ಮಾಡಲಾಯ್ತು, ಮತ್ತೆ ಯಾವ್ಯಾವ ರೀತಿ ಸಂಭಾಷಣೆಗಳೇನು ನಡೆದು ಅಂದ್ರೆ ಈ ಸಂಚು ಅಂತ ಏನ್ ಹೇಳ್ತಾರಲ್ಲ ಅಪರಾಧಿಕ ಸಂಚು, ಇಲ್ಲಿ ಸಂಚು ರೂಪುಗೊಂಡಿತ್ತು ಅನ್ನೋದನ್ನ ಪ್ರತಿಪಾದಿಸೋದಕ್ಕೆ ವಾದ ಮಂಡಿಸ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಏನ್ ಹಾಜರು ಮಾಡಿದೆ ಅದರ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಅಪರಾಧಿಕ ಸಂಚು ಇತ್ತು ಅಂತಂದ್ರೆ ನೇರವಾಗಿ ಆ ಘಟನೆಯಲ್ಲಿ ಅವರು ಭಾಗವಹಿಸದೇ ಇದ್ರು ಕೂಡ ಅಪರಾಧಿಕ ಸಂಚಿನಲ್ಲಿ ಭಾಗವಹಿಸಿದ್ರು ಸಾಕು, ಅವ್ರ ಮೇಲೆ ಅದರಷ್ಟೇ ಒಂದು ಕಠಿಣವಾದ ಕ್ರಮ ಅಥವಾ ಶಿಕ್ಷೆ ಮತ್ತು ಆಗುತ್ತೆ. ಮತ್ತೆ ಅಪರಾಧ ಅಷ್ಟೇ ಗಂಭೀರವಾದದ್ದು ಅವ್ರ ವಿಚಾರದಲ್ಲೂ ಕೂಡ ಅವೆಲ್ಲಾ ಪಾಯಿಂಟ್ ಅನ್ನ ಇಟ್ಕೊಂಡು ವಾದ ಮಂಡಿಸ್ತಾ ಇರೋದು ನನಗೆ. ಓಕೆ ಸಂಕೇತ್ ಸರ್, ಈಗ ಇಲ್ಲಿ ಸಂಚು ಅಂತ ಬಂದಾಗ ಈಗ ಇಲ್ಲಿ ಯಾಕಂದರೆ ನಾನು ದರ್ಶನ್ ಅನ್ನೋ ಒಂದು ಆಸ್ಪೆಕ್ಟಿಂದ ಮಾತ್ರ ಈಗ ಮಾತಾಡ್ತೀನಿ, ಈ ಟೈಮಲ್ಲಿ ನಾನು ಅದನ್ನು ಮಾತಾಡ್ತೀನಿ. ನಾನು ಇರಬಹುದು ಈಗ ಪವನ್ ಮಾಡಿದ್ರೋ, ಪವಿತ್ರ ಗೌಡ ಮಾಡಿದ್ರೋ, ಯಾರೋ ವಿನಯ್ ಮಾಡಿದ್ರೋ, ಅಥವಾ ಅವನು ಯಾರೋ ಅಭಿಮಾನಿ ಸಂಘದ ರಘು ಮಾಡಿದ್ನೋ ಇರಬಹುದು, ಕಿಡ್ನ್ಯಾಪ್ ಮಾಡಿಸಿರಬಹುದು. ಈ ಇದರಲ್ಲಿ ನಾಳೆ ದಿನ CV ನಾಗೇಶ್ ಸರ್ ಎದ್ದು ನಿಂತ್ಕೊಂಡು ನನ್ನ ಕಕ್ಷಿದಾರನ ಪಾತ್ರ ಏನ್ರಿ, ಸ್ಟೋನಿ ಬ್ರೂಕ್ ಹೋಟೆಲಲ್ಲಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕೆ ಕೂತಿದ್ದಾಗ ಯಾರೋ ಬಂದು ಹಿಂಗೆ ಯಾರೋ ಇದ್ದಾರೆ ಶೆಡ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ನೀವು ರೆಟ್ರಾಸ್ಪೆಕ್ಟಿವ್ ಆಗಿ ನೀವು ತುಂಬ ಹಿಂದಿನಿಂದ ಪೂರ್ವಾನ್ವಯವಾಗುವಂತೆ ಹಿಂದೆನೇ ಹೇಳಿ ಇವರೇ ಫೋನ್ ಮಾಡಿ ಕರೆಸಿದ್ರೆ ನೀವು ಹೇಗೆ ಹೇಳ್ತೀರಿ? ಈ ಗುಂಪು ಮಾಡ್ಕೊಂಡಿದ್ದಕ್ಕೂ ದರ್ಶನ್ಗೂ ಏನು ಸಂಬಂಧ ಅಂತ ಕೇಳಬಹುದಾ ಅಂತ ನಾಳೆ ದಿನ. ಇದರಲ್ಲಿ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡ್ತಾರೆ ವಾದದಲ್ಲಿ, ಏನಂದ್ರೆ ಮೆಸೇಜ್ ಅವನು ಏನು ರೇಣುಕಾ ಸ್ವಾಮಿ ಕಳಿಸ್ತಾ ಇದ್ದ ಅಂತ ಏನ್ ಹೇಳ್ತಾರೆ, ಆ ಮೆಸೇಜ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ವಾಟ್ಸ್ಆಪ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಒಂದು ಆಪ್ಷನ್ ಇದೆ. ಅದನ್ನ ಬ್ಲಾಕ್ ಮಾಡಿದ್ರೆ ಮುಗಿದು ಹೋಗ್ತಿತ್ತು. ಅದ್ರ ಬದಲಾಗಿ ಈ ದರ್ಶನ್ ಆ ಸಂಘದ ಅಧ್ಯಕ್ಷರಿಗೆ ಕರೆ ಮಾಡಿದ್ದಾರೆ, ಅದು ಏನಿದೆ ಬಹಳ ಗಂಭೀರವಾದ ಮತ್ತು ಅತಿ ಮುಖ್ಯವಾದ ಪ್ರಾಸಿಕ್ಯೂಷನ್ ಸಾಕ್ಷಿ ಆಗಿದೆ. ಯಾಕಂದ್ರೆ ಆ ಅಧ್ಯಕ್ಷರು ಅಂತ ಏನ್ ಹೇಳ್ತಾರೆ, ಅವ್ರದ್ದು ಆ ಕಿಡ್ನಾಪಿಂಗ್ ದಲ್ಲಿ ಭಾಗ ಮತ್ತು ಪಾತ್ರ ಇದೆ ಅಂತ ಹೇಳ್ಬಿಟ್ಟು ವಾದ ಮಂಡಿಸಲಾಗಿತ್ತು ಮುಂಚೆನೂ ಕೂಡ ಈಗೂ ಕೂಡ. ಹಾಗಾಗಿ ಇವೆಲ್ಲಾ ವಿಚಾರಗಳನ್ನು ನೀವು ನೋಡ್ತಾ ಹೋದ್ರೆ ಈ ದರ್ಶನ್ ಪಾತ್ರ ಅವನನ್ನ ಇಲ್ಲಿ ಕರೆದುಕೊಂಡ್ ಬರೋದ್ರಲ್ಲಿ ಅಥವಾ ರಘುನ ಅಥವಾ ಅಧ್ಯಕ್ಷರು ಯಾರೋ ಇದಾರೆ ನೋಡಿ ದರ್ಶನ್
ಅವರ ಪಾತ್ರ ಏನ್ ಕಿಡ್ನಾಪಿಂಗ್ ಇದೆಯಲ್ಲ, ಹ್ಮ್ ಆ ಕಿಡ್ನಾಪಿಂಗ್ ದಲ್ಲೂ ಕೂಡ ದರ್ಶನ್ ಪಾತ್ರ ಇದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಅವರು ಕರೆ ಮಾಡಿದ್ದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹ್ಮ್ ಅವಂಗ ನೇರವಾಗಿ ಕರೆ ಮಾಡಿದ ದರ್ಶನ್ ಹೊರತಾಗಿ ಇವ್ರು ಯಾರು ಮಿಕ್ಕಿದ ಆರೋಪಿಗಳು ಇಲ್ಲ, ಇದು ಒಂದು. ಹ್ಮ್ ಹಾಗಾಗಿ ಆ ಘಟನೆಗೆ ಕಿಡ್ನಾಪ್ ದಿಂದನೇ ಸ್ಟಾರ್ಟ್ ಆಗೋದು. ಓಕೆ. ಅದಕ್ಕೆ ಅಲ್ಲಿ ಶುರು ಆಗೋದು, ಅಲ್ಲಿಂದ ಅದರಲ್ಲಿ ಒಂದು ಷಡ್ಯಂತ್ರ ಅಥವಾ ಸಂಚು, ಅಪರಾಧಿಕ ಸಂಚು ಅಂತ ಹೇಳಿದ್ರೆ ಅದರಲ್ಲಿ ಭಾಗವಾಗಿತ್ತು ಅನ್ನೋದು ಒಂದ್ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ದರ್ಶನ್ ಕೂಡ ಅಲ್ಲಿ ಘಟನಾ ಸ್ಥಳದಲ್ಲಿ ಹಾಜರಾಗಿದ್ರು A1 ಜೊತೆಗೆ, ಅವತ್ತಿನ ದಿನ ಇದ್ರು. ಆ ನಂತರ ಏನೇನ್ ಮಾತುಗಳನ್ನ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏನೇನು ಅವ್ರಿಗೆ ಏನು ಈ ಜೀವದ ಬೆದರಿಕೆ ಆಗ್ಲಿ ಮತ್ತೊಂದಾಗ್ಲಿ ಯಾವ ರೀತಿ ಒಡ್ಡಿದ್ರು ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಅಂದ್ರೆ ಈ A1 ಮತ್ತು A2 ಈ ಘಟನೆಯಲ್ಲಿ ಆಗಿರುವಂತ ಈ ಘಟನಾವಳಿಗಳಲ್ಲಿ ಯಾವ್ಯಾವ ರೀತಿ ಅವರ ಪಾತ್ರ ಇತ್ತು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದಷ್ಟೇ, ಆರೋಪಿಗಳು ಸಂಚು ರೂಪಿಸಿದ್ದಾರೆ ಮೇನ್ ಅಂದ್ರೆ ಅದು. ಇದಕ್ಕೆ ಮೇಲ್ನೋಟಕ್ಕೆ ಸಾಕ್ಷಿಗಳಿವೆ. ಮತ್ತೆ ಒಂದು A3, A1 ಮತ್ತು A9 ನಡುವೆ ಸಾಕಷ್ಟು ಕರೆಗಳು ನಡೆದಿದ್ದಾವೆ. ಅದರಲ್ಲಿ ದರ್ಶನ್ ಆ ಕರೆಯಲ್ಲಿ ಇರ್ಲಿಕ್ಕಿಲ್ಲ. ಬಟ್ ಅವ್ರು ಹೇಳೋದೇನಂತಂದ್ರೆ, ಮೂಲತಃ ಇದು ಶುರು ಆಗೋದೇ ಈ ಅವ್ರನ್ನ ಕಿಡ್ನಾಪ್ ಮಾಡೋದ್ರಿಂದ, ರೇಣುಕಾ ಸ್ವಾಮಿನ ಅಲ್ಲಿಂದ ಕಿಡ್ನಾಪ್ ಮಾಡೋದ್ರಿಂದ ಅಥವಾ ಅಲ್ಲಿಂದ ಕರ್ಕೊಂಡ್ ಬರೋದ್ರಿಂದ. ಅದು ಕರ್ಕೊಂಡ್ ಬಂದಿರೋದು ಇವರ ಅಣತಿಯ ಮೇರೆಗೆ, ಇವರ ಸೂಚನೆಯ ಮೇರೆಗೆ. ಹಾಗಾಗಿ ಮೂಲ ಉದ್ದೇಶದಲ್ಲಿನೇ ಇವರು ಭಾಗ ಇತ್ತು ಅಂತ ಅನ್ನೋದು. ಸರ್, ನಂದೊಂದು ಕ್ವಶನ್ ಇದೆ ಸರ್. ಸರ್, ಇಲ್ಲಿ ಸರ್ಕಾರಿ ವಕೀಲರು ಅಥವಾ ರೇಣುಕಾಸ್ವಾಮಿ ಪರ ವಕೀಲರು ಅಂತ ಹೇಳಿದ್ರೆ ಒಬ್ಬರೇ ಇರೋದು, ಒಬ್ಬರೇ ರೇಣುಕಾಸ್ವಾಮಿ ಪರವಾಗಿ ವಾದ ಮಾಡೋಕ್ಕೆ ಒಬ್ಬರೇ ಇರೋದು. ಅದೇ ಆರೋಪಿಗಳ ಪರವಾಗಿ ಒಂದು ವೇಳೆ ವಾದಕ್ಕೆ ನಿಂತರೆ 17 ಜನ ನಿಂತ್ಕೊಳ್ಬಹುದು, ಬೇಕಾದರೆ 25 ಜನ ಬೇಕಾದ್ರೂ ನಿಂತ್ಕೊಳ್ಬಹುದು. ಈ ಕೇಸಲ್ಲಿ ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಇಡೀ ಕೇಸ್ನಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ನಟ, ಒಬ್ಬ ಹೀರೋ, A2 ಇದೇನೇ ಕರ್ಕೊಂಡ್ರು ಕೂಡ ಅದರಲ್ಲಿ ಟಾಲೆಸ್ಟ್ ಅಂತ ನಮಗೆ ಕಾಣ್ತಿರೋದು ದರ್ಶನ್ ಅಂತ ಹೇಳಿ. ಸೊ ಇಲ್ಲಿ ಓವರಾಲ್ ಕೃತ್ಯವನ್ನು ಇಲ್ಲಿ SPP ಅವರು ಎಷ್ಟೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಲಿ, ಅದು ಅಲಿಬಿ ಇಲ್ಲ ಅಂತ ಹೇಳಿ, ಸಂಚು ಮಾಡಿದ್ದಾರೆ ಅಂತ ಹೇಳಿ, ದರ್ಶನ್ ಇದ್ದರು ಅಂತ ಹೇಳಿದ್ರು ಕೂಡ ಇನ್ ಜನರಲ್ ಮಾತಾಡ್ತಾ ಇದ್ದಾರಾ, ಅಥವಾ ಒಂದು ಇಡೀ ಕೃತ್ಯ ರೇಣುಕಾಸ್ವಾಮಿನ ಇವ್ರು ಕೊಂದಿರೋದು ನಿಜ ಅನ್ನೋದು ಅವ್ರ ವಾದ ಇದೆಯಾ ಇಲ್ಲಿ, ಅಥವಾ ದರ್ಶನ್ ಪಾತ್ರದ ಬಗ್ಗೆ ಸ್ಪೆಸಿಫಿಕಾಗಿ ಏನಾದರೂ ಹೇಳಕ್ಕೆ ಹೊರಟಿದ್ದಾರಾ ಅಂತ ಒಂದು. ಅಕಸ್ಮಾತ್ ಇನ್ ಜನರಲಾಗಿ ಯಾರ್ಯಾರು ಬಂದರು ಅಂತ ಹೇಳ್ತಾ ಹೋದಾಗ ಇದೇ ನಾಳೆ ದಿನ ಡಿಫೆನ್ಸ್ ಅವ್ರು ಎದ್ದು ನಿಂತ್ಕೊಂಡು, ಸ್ವಾಮಿ ಇವರೆಲ್ಲರೂ ಮಾಡಿದ್ದಾರೆ, ಏನಾದರೂ ಹೇಳ್ಕೊಳ್ಳಿ, ನನ್ನ ಕಕ್ಷಿದಾರ ಸ್ಪಾಟಲ್ಲಿ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ನಾಳೆ ದಿನ SPP ಅವರು ಒಂದು ವೇಳೆ ಸ್ಪಾಟಲ್ಲಿದ್ದರು, ಶೆಡ್ ಒಳಗಡೆ ರೇಣುಕಾಸ್ವಾಮಿಗೆ ಹಲ್ಲೆ ಆದಾಗಲೂ ಇದ್ದರು, ಇವರೇ ಹೊಡೆದ್ರು, ಜೊತೆಗೆ ಆತನ ಸಾವಿಗೆ ಕಾರಣಕರ್ತರಲ್ಲಿ ಈ ವ್ಯಕ್ತಿಯೂ ಒಬ್ಬ ಅಂತ ನಿರೂಪಿಸಿಬಿಟ್ರೆ ಆವಾಗ ಬೇಲ್ ರಿಜೆಕ್ಟ್ ಆಗುತ್ತಾ ಅಂತ. ಈಗ ಇದರಲ್ಲಿ ಈ ಘಟನೆಯ ಆದಿ ಮತ್ತು ಅಂತ್ಯ ಅಂತ ನೀವೇನು ಹುಡುಕಕ್ಕೆ ಹೋದ್ರಿ ಅಂದ್ರೆ ಎರಡು ಗಂಭೀರವಾದ ವಿಚಾರಗಳು ಬರ್ತವೆ. ಒಂದು, ಇದರ ಆದಿ ಅಂದ್ರೆ ಅವನಿಗೆ ಚಾಟ್ ಮಾಡೋದ್ರಿಂದ ಆದಿ, ಅಲ್ಲಿಂದ ಶುರು ಆಗುತ್ತೆ, ಅವನ ವಿಶ್ವಾಸಕ್ಕೆ ಹೋಗೋದ್ರಿಂದ ಹೇಳುದು. ಅಂತ್ಯ ಅಂದ್ರೆ ಕೊಲೆಯಿಂದ ಅಂತ್ಯ ಆಗುತ್ತೆ. ಈ ಆದಿಯಿಂದ ಅಂತ್ಯದವರೆಗೆ ಸಾಕಷ್ಟು ಘಟನಾವಳಿಗಳು ಇದಾವೆ. ಯಾರ್ಯಾರ ಪಾತ್ರ ಯಾವ್ಯಾವ ಮಟ್ಟದಲ್ಲಿ, ಯಾವ್ಯಾವ ಹಂತದಲ್ಲಿ, ಯಾವ್ಯಾವ ರೀತಿ ಅನ್ನೋದು ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಸಾಕ್ಷಿಯನ್ನು ನಾವು ಹಾಜರು ಮಾಡ್ತಾರೆ. ಈಗ ಈ ಕಂಪ್ಲೀಟ್ ಘಟನಾವಳಿಯಲ್ಲಿ ಮೊದಲಿಗೆ ಮಾತ್ರ ಒಬ್ಬರ ಭಾಗ ಇತ್ತು ಮತ್ತು ನಂತರ ಅವ್ರ ಭಾಗ ಇರಲಿಲ್ಲ ಅಂತ ಏನಾದ್ರು ವಾದ ಮಾಡೋದಿದ್ರೆ, ಅಂದ್ರೆ ಈಗ ದರ್ಶನ್ ಆಗ್ಲಿ ಮತ್ತೊಬ್ಬರ ಬಗ್ಗೆ ಆಗ್ಲಿ, ಅವ್ರನ್ನ ಬೆಂಗಳೂರು ಕರ್ಕೊಂಡ್ ಬರೋದ್ರಲ್ಲಿ ಮಾತ್ರ ಪಾತ್ರ ಇತ್ತು, ನಂತರ ಅವ್ರಿಗೆ ಏನು ಮಾಹಿತಿ ಇಲ್ಲ, ಅದ್ರ ವ್ಯವಹಾರಕ್ಕೆ ಅಥವಾ ಈಗ ಆಗಿರೋ ಘಟನೆಗೆ ಏನೂ ಸಂಬಂಧ ಇಲ್ಲ ಅಂತ ಇವ್ರು ಏನಾದ್ರು ಹೇಳಕ್ ಹೊರಟು ಅಂತಂದ್ರೆ, ಮೊದಲನೇ ಪ್ರಶ್ನೆ ಬರೋದು, ಮಿಕ್ಕಿದವರ ಆರೋಪಿಗಳಿಗೆ ಮತ್ತು ರೇಣುಕಾಸ್ವಾಮಿಗೆ ಏನಾದ್ರೂ ವೈಯಕ್ತಿಕ ದ್ವೇಷ ಇತ್ತ, ಅಥವಾ ಯಾರ ಸಲುವಾಗಿ ಅವರು ಇದನ್ನೆಲ್ಲ ಮಾಡಿದ್ರು, ಯಾರ ಅಣತಿಯ ಮೇರೆಗೆ ಮಾಡಿದ್ರು, ಯಾರ ಸೂಚನೆ ಮೇರೆಗೆ ಮಾಡಿದ್ರು, ಇದು ಮೊದಲನೇದು. ಎರಡನೇದ್ದು, ಅವ್ರನ್ನ ವಿಶ್ವಾಸಕ್ಕೆ ಪಡೆದದ್ದು ಯಾರ ಅಣತಿಯ ಮೇಲೆ, ಅವ್ರ ಬೆಂಗಳೂರು ಕರೆತಂದದ್ದು ಯಾರ ಅಣತಿಯ ಮೇಲೆ, ಅವ್ರನ್ನ ಕರೆದುಕೊಂಡು ಹೋಗಿರೋದು ಯಾರ ಅಣತಿಯ ಮೇರೆಗೆ, ಅದರಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷ ಇರುವುದೇನಾದ್ರೂ ಪಾತ್ರ ಇತ್ತ, ಸೂಚನೆ ಇತ್ತ, ಮತ್ತೊಂದು ಇವ್ರಿಗೇನಾದ್ರು ಸಹಾಯ ಮಾಡಿದ್ರ, ಅಥವಾ ಅವ್ರಿಗೇನಾದ್ರು ಭರವಸೆ ಕೊಟ್ಟಿದ್ರ, ಅದರಲ್ಲಿ ಏನಾದ್ರು ವ್ಯವಹಾರಗಳು ನಡೆದಿತ್ತ, ಮತ್ತು ಈ A1 ಆ ಜಾಗಕ್ಕೆ ಏನಾದ್ರು ಕರ್ಕೊಂಡು ಹೋಗಿದ್ರ, ಕರ್ಕೊಂಡು ಹೋದಾಗ ಸಾಕಷ್ಟು ಗಾಯಗಳಾಗಿತ್ತು ಅಂತ ತಿಳ್ಕೊಳ್ಳಿ. ಆವಾಗ ಎರಡು ರೀತಿ ನಿರ್ಣಯ ತಗೊಂತಾನೆ ಮನುಷ್ಯ. ಏನಂದ್ರೆ, ಆಗಿದ್ದಾಗೋಯ್ತು, ಬುದ್ಧಿ ಈಗಾಗಲೇ ಭೇಟಿಯಾಗಿದೆ, ಇನ್ನೊಮ್ಮೆ ಇಂಥ ಕೆಲಸ ಮಾಡ್ಬೇಡ ಅಂತ ಬಿಟ್ಟು ವಾಪಸ್ಸು ಅವನಿಗೆ ಆರೈಕೆ ಮಾಡಿ ಕಳಿಸ್ಕೊಡೋದು ಒಂದು ಇರ್ತದೆ ದಾರಿ. ಒಂದು.
ಅಕಸ್ಮಾತ್ ಇವ್ರ ಸೂಚನೆ ಕೊಟ್ಟದ್ದು ಬೇರೆ ಇತ್ತು ಅಂದ್ರೆ, ಅಲ್ಲಿ ಆಗಿದ್ದೇ ಘಟನೆ ಬೇರೆ ಆಗಿತ್ತು ಅಂತಂದ್ರೆ, ಅಥವಾ ಇದು ಕೈ ಮೀರಿ ಹೋಗ್ತದೆ ಅನ್ನೋದು ಏನಾದ್ರೂ ಸೂಚನೆ ಕಂಡು ಬಂದಿತ್ತು ಅಂತಂದ್ರೆ, ನಾರ್ಮಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಆಯ್ತು ಇದು ಅವನಿಗೂ ಬುದ್ಧಿ ಭೇಟಿಯಾಗಿದೆ, ಈಗ ಸಾಕಷ್ಟು ಅವನಿಗೆ ಗೊತ್ತಾಗಿದೆ ಇನ್ಮೇಲೆ ತಪ್ಪು ಮಾಡಬಾರ್ದು ಅಂತ ಹೇಳಿ ಅವನಿಗೆ ಇಲ್ಲಿಗೆ ಬಿಟ್ಬಿಡೋಣ, ಅವ್ನಿಗೆ ಆರೈಕೆ ಮಾಡಿ ಅಥವಾ ಮತ್ತೊಂದು ಚಿಕಿತ್ಸೆ ವೆಚ್ಚ ಕೊಟ್ಟು ಅವ್ನು ವಾಪಸ್ ಕಳಿಸ್ಬಿಡೋಣ, ಅವ್ನು ಇನ್ಮೇಲೆ ಸರಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಆ ಕ್ಷಮಾ ಗುಣ ಅಂತ ಏನಂತೀರ, ಕ್ಷಮಾ ಯಾಚನೆ ಮಾಡೋದಂತ ಏನ್ ಹೇಳ್ತಿರಲ್ಲ, ಆ ರೀತಿ ವಿಚಾರವನ್ನ ಕ್ಷಮಾದಾನ ಮಾಡಿ ಅವ್ನು ವಾಪಸ್ ಕಳಿಸ್ಬಿಡ್ಬೋದಾಗಿತ್ತು. ಅಂದ್ರೆ ಇದನ್ನ ಮಾಡದೇ ಇದ್ದಿದ್ರು ಕೂಡ ಒಂದು ದೊಡ್ಡ ತಪ್ಪಾಗಿ ಪರಿಗಣನೆ ಬರ್ತದೆ. ಏನಂದ್ರೆ ಅದನ್ನ ಮಾಡದೇ ಇದ್ದದ್ದು ಇವ್ರು ಏನಾದ್ರೂ ಉತ್ತೇಜನ ನೀಡಿದ್ರ, ಪ್ರೋತ್ಸಾಹ ನೀಡಿದ್ರ, ಅದನ್ನ ಅವ್ರಿಗೆ ಸ್ಫೂರ್ತಿ ತುಂಬಿದ್ರ ಅನ್ನೋದು ಒಂದು ಸಂಶಯ ಏನ್ ಹುಟ್ಟುತ್ತಲ್ಲ, ಅಥವಾ ನೀವ್ ಏನೇ ಮಾಡ್ತಿದ್ರೆ ಮಾಡಿ ನಾನು ಇರ್ತೇನೆ ಹಿಂದೆ ಅಂತ ಅನ್ನೋದಾಗ್ಲಿ, ಅಥವಾ ಅವ್ರಿಗೆ ನೀವ್ ಮಾಡಿದ್ದು ಸರಿ ಇದೆ ಅಂತ ಅವ್ರ ಶಬಾಷ್ಗಿರಿ ಕೊಡೋದಾಗ್ಲಿ, ಶಬಾಷ್ಗಿರಿ ಕೊಡದೇ ಇರಬಹುದು ನೇರವಾಗಿ, ಬಟ್ ಅದನ್ನ ಒಪ್ಕೊಳ್ಳೋದೇನಿದೆಯಲ್ಲ, ತಪ್ಪು ಅಕ್ರಮ ಅಥವಾ ಈ ಅನಾಚಾರ ನಡೀತಾ ಇದೆ ಅಂತಂದ್ರೂ ಕೂಡ ಸುಮ್ನೆ ಇರೋದೇನಿದೆ, ಸಮ್ಟೈಮ್ಸ್ ಸೈಲೆನ್ಸ್ ಇಸ್ ಆಲ್ಸೋ ಅನ್ ಅಫೆನ್ಸ್. ಸರ್ ನನ್ನ ಪ್ರಶ್ನೆ ಸರ್ ಇಲ್ಲಿ, ಈಗ ಒಂದು ಕಡೆ ಈಗ A1 A2 ಇವರಿಗೆ ತುಂಬ ಜೆನ್ಯೂನ್ ರೀಸನ್ನು, ಅತ್ಯಂತ ಹತ್ತಿರದ ರೀಸನ್ನು ರೇಣುಕಾಸ್ವಾಮಿ ಮೇಲೆ ಕೋಪ ಮಾಡಿಕೊಳ್ಳಲಿಕ್ಕೆ ಇತ್ತು ಅಂತ ನಾವು ಭಾವಿಸೋಣ ಸರ್. ತುಂಬ ಕ್ಲೋಸೆಸ್ಟ್ ರೀಸನ್ ಇವರಿಬ್ಬರೇ, ಇನ್ಯಾರಿಗೂ ಇಲ್ಲ ಅಂತ. ಅದರಲ್ಲೂ ಜಾಸ್ತಿ ಯಾರಿಗೆ ಅಂದರೆ A1ಗೆ, A2 ಬಂದು ದರ್ಶನ್ ಇದರಲ್ಲಿ. ಸೊ ಇದ್ದಾಗ ಈಗ ಒಂದು ಕಡೆ CV ನಾಗೇಶ್ವರ್ ವಾದವನ್ನು ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಇದೇನು ಸ್ವಾಮಿ ಈ ಕಾಲ್ ರೆಕಾರ್ಡ್ಸು, ಈ CDR, ಇದಕ್ಕೆ ಏನು ಮಹತ್ವ ಇದೆ ಇವತ್ತಿನ ಕಾಲದಲ್ಲಿ, ಇವುಗಳಿಗೆ ಮಹತ್ವ ಇಲ್ಲ ಅಂಥೇಳಿ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. A2 ಅಂತೆ, A1 ಅಂತೆ, ಯಾವುದೋ ಚಾಟ್ ಅಂತೆ, ಏನು ಸ್ವಾಮಿ ಇದೆಲ್ಲ, ಇವುಗಳಿಗೆ ಏನು ಮಾನ್ಯತೆ ಇದೆ ಅಂತ ಹೇಳಿ ನಾನು ಕೇಳೋದು. ನರೇಷನ್ ವೈಸ್ ನೋಡಿದಾಗ ಯಾರೇ ಈ ಕತೆ ಕೇಳಿದ್ರು ಕೂಡ ಒಂಥರ ಕನ್ವಿನ್ಸ್ ಆಗಿಬಿಡ್ತಾರೆ ಸುಮ್ಮನೆ. ಈಗ ನಾವು ಬಾಯಿ ಮಾತಲ್ಲಿ ಇಡೀ ಪ್ರಕರಣವನ್ನು ಜನರಲಾಗಿ ಮಾತಾಡ್ಬೇಕಾದ್ರೆ ಹೌದೌದು ಅವರು ಕಳಿಸಿರ್ತಾರಂತೆ, ಇದನ್ನು ಕರೆಸಿದ್ರಂತೆ, ಅವ್ಳ ಕೋಪ ಇತ್ತಂತೆ, ಬ್ಲಾಕ್ ಮಾಡ್ಬೋದಾಗಿತ್ತು, ಹೀಗೆಲ್ಲ ಮಾಡಿದ್ರು, ದರ್ಶನ್ ಎಂಟ್ರಿ ಆದ್ರಂತೆ, ಹೊಡೆದ್ರಂತೆ, ಸಾಯಿಸ್ಬಿಟ್ರಂತೆ, ಓಕೆ. ಬಟ್ ಇದನ್ನು ಕೋರ್ಟಲ್ಲಿ ಬಂದು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದಕ್ಕೆ ಏನು ಸಂಬಂಧ ದರ್ಶನಿಗೆ ಅಂತ CV ನಾಗೇಶ್ ಅವ್ರು ಕೇಳಿದಾಗ, ಈ ಕರೆಗಳೋ ಈ ಮೆಸೇಜೋ ಇದನ್ನು ನೀವು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಈ ಪಾಯಿಂಟ್ಸ್ನ ಅಂತ, ಕಾಲ್ ರೆಕಾರ್ಡ್ಸು ಚಾಟ್ಸ್ ಮೂಲಕ ಅಂತ? ಪ್ರೈಮಾಫೇಸಿ ಅಂದ್ರೆ ಇವ್ರ ಪಾತ್ರ ಎಲ್ಲಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಘಟನಾವಳಿಗಳು ಅಂತ ನಾನು ಏನ್ ಹೇಳಿದೆ, ಸಂಪೂರ್ಣ ಘಟನಾವಳಿಗಳ ಆದಿಯಿಂದ ಹಿಡಿದ ಅಂತ್ಯದವರೆಗೆ ಇವರ ಪಾತ್ರ ಎಲ್ಲಿದೆ, ಯಾವ ಮಟ್ಟಕ್ಕೆ ಗಂಭೀರವಾದ ಒಂದು ಪಾತ್ರ ಇದೆ, ಅಥವಾ ಅದರಿಂದ ಏನಾದ್ರೂ ಜೀವಹಾನಿಗೆ ಒಂದು ಅನುಕೂಲಕರವಾಯ್ತಾ ಅವ್ರಿಗೆ ಜೀವಹಾನಿ ಮಾಡೋದಕ್ಕೆ, ಅಥವಾ ಜೀವಹಾನಿಯಲ್ಲಿ ಇವ್ರದ ಉದ್ದೇಶ ಏನಾದ್ರೂ ಇತ್ತ, ಇವೆಲ್ಲ ಏನಿದಾವೆ ವಿಚಾರಗಳು, ದಿಸ್ ಆರ್ ಟು ಬಿ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್ ಇನ್ ದಿ ಟ್ರಯಲ್ ಒಂದು. ಬಟ್ ಈಗಿನ ಪ್ರೈಮಾಫೇಸಿ ಕೇಸ್ ನಲ್ಲಿ ಸಾಕು, ಈ ಆದಿಯಿಂದ ಅಂತ್ಯದವರೆಗೆ ಯಾರ್ಯಾರು ಬರ್ತಾರೆ ಅವ್ರು ಎಲ್ಲಾನು ಅಬೇಟ್ಮೆಂಟ್ ಮೇಲೆ ಆದ್ರೂ ಬಂದೇ ಬಿಡ್ತಾರೆ. ಕೆಲವೊಬ್ರು ನೇರವಾಗಿ ಅದರ ಘಟನೆಯಲ್ಲಿ ಭಾಗವಹಿಸ್ತಾ ಇದ್ರು ಕೂಡ ಅಬೇಟ್ಮೆಂಟ್ ಅಥವಾ ಕ್ರಿಮಿನಲ್ ಕಾನ್ಸ್ಪಿರಸಿ ಅಥವಾ ಅವ್ರದ ಸೆಕ್ಷನ್ 34 ಕೆಳಗಡೆ ಅಂದ್ರೆ ಯಾವ್ಯಾವ್ದರ ಪಾತ್ರ ಮಾಡಿದ್ರು ಅಂತಂದ್ರೆ ಈ ಅವರ ಪಾತ್ರಗಳು ಬೇರೆ ಬೇರೆ ಇರ್ತಾವ. ಕಾಮನ್ ಇಂಟೆನ್ಷನ್ ಅಂದ್ರೆ ಎಲ್ಲರಿಗೂ ಒಂದೇ ಉದ್ದೇಶ ಆಗಿತ್ತು ಅಂತಂದ್ರೆ ಅದನ್ನ ಕಾಮನ್ ಇಂಟೆನ್ಷನ್ ಅಂತ ಕರಿತೀವಿ. ಆ ಕಾಮನ್ ಇಂಟೆನ್ಷನ್ ಕೆಳಗಡೆ ಅವ್ರನ್ನ ತಗೊಂಡ್ಬಂದ್ಬಿಡ್ತಾರೆ, ಅವ್ರನ್ನ ಪ್ರಾಸಿಕ್ಯೂಟ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಬಟ್ ಅದನ್ನೆಲ್ಲ ಪ್ರೂವ್ ಮಾಡ್ಬೇಕಾಗಿರೋದು ಈ ಟ್ರಯಲ್ ನಲ್ಲಿ. ಈ ಕಾಮನ್ ಇಂಟೆನ್ಷನ್ ಇರ್ಲಿಲ್ಲ ಅಂತ ಪ್ರೂವ್ ಮಾಡ್ಬೇಕಾಗಿರೋದು, ಅಥವಾ ಕಾಮನ್ ಇಂಟೆನ್ಷನ್ ಇತ್ತು ಅಂತ ಪ್ರೂವ್ ಮಾಡ್ಬೇಕಾಗಿರೋದು ಏನಿದ್ರು ಕೂಡ ಟ್ರಯಲ್ ನಲ್ಲಿ. ಹಾಗಾಗಿ ಈಗ ಸದ್ಯದ ಮಟ್ಟದಲ್ಲಿ ಇವೆಲ್ಲಾ ವಿಚಾರಗಳು ಅವು ನಿರಪರಾಧಿ ಅನ್ನೋದಾಗ್ಲಿ ಅಥವಾ ಏನು ಪಾತ್ರ ಇಲ್ಲ ಅನ್ನೋದಾಗ್ಲಿ ಇದು ವಾದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದ್ರೆ ಅಲ್ಟಿಮೇಟ್ಲಿ ಆ ಟ್ರಯಲ್ ಅಲ್ಲಿ ಮುಗಿಬೇಕಾಗಿರುವಂತ ವಿಚಾರ. ಬೇಲಿಗೆ ನಾನು ನಿನ್ನೆ ಹೇಳಿದ ಹಾಗೆ 2-3 ಅಂಶಗಳು ಮಾತ್ರ ಗಣನೆಗೆ ಬರ್ತಾರೆ. ಒಂದು ಪ್ರೈಮಾಫೇಸಿ ಕೇಸ್ ಇದೆಯಾ, ಇದು ಗಂಭೀರವಾದ ಘಟನೆ ಆಗಿದೆಯಾ, ಸಾಕ್ಷಿ ನಾಶಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದಾರ ಅಥವಾ ಮಾಡೋ ಸಾಧ್ಯತೆಗಳು ಇದೆಯಾ, ಮತ್ತೆ ಈ ಸಾಕ್ಷಿಗಳ ಮೇಲೆ ಒತ್ತಡ ಹೇರುವಂತ ಏನಾದ್ರೂ ಸಾಧ್ಯತೆಗಳು ಇದಾವ. ಇವೆಲ್ಲ ವಿಚಾರಗಳನ್ನು ಮಾತ್ರ ಕೋರ್ಟ್ ಪರಿಗಣನೆ ತಗೊಂಡು ಈಗ ಸದ್ಯಕ್ಕೆ ಬೇಲ್ ಕೊಡ್ಬೇಕೋ ಕೊಡ್ಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ. ಆದ್ರೆ
ಈ ಎವಿಡೆನ್ಸ್ ಸರಿನೋ ತಪ್ಪೋ, ಅದು ಕ್ರೆಡಿಬಲ್ ನಾಟ್ ಕ್ರೆಡಿಬಲ್, acceptable or not acceptable, admissible or not admissible, loopholes in the charge sheet and other aspects. It is too early for the court to judge and accept it and to record some finding on that basis ಅಂತ ನನ್ನ ಒಪಿನಿಯನ್. ಓಕೆ ಸರ್, ಮತ್ತಷ್ಟು ಮಾತಾಡಿಸ್ತೀನಿ. ಈ ಕೇಸಲ್ಲಿ ಈಗ ದರ್ಶನ್ ಅವರ ಬೇಲಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ, ಆ ಸ್ವಇಚ್ಛಾ ಹೇಳಿಕೆಗಳಲ್ಲಿ ದರ್ಶನ್ ಹೆಸರು ದಾಖಲಾಗಿರೋ ಬಗ್ಗೆ, ಹೌದು ಅವ್ರು ಬಂದರು, ಅವರೇ ಹೇಳಿದ್ದು, ಅವರೇ ಕರೆಸಿದ್ದು, ನಾವಿಂಥ ಹೋಟೆಲ್ ಕೂತಿದ್ವಿ, ಅವ್ರು ಹೇಳಿದ್ರು, ನಾವು ಹೊಡೆದ್ವಿ, ಅವರು ಹೊಡೆದ್ರು, ಇಂಥ ಜಾಗಕ್ಕೆ ಅವ್ರು ಹೊಡೆದ್ರು ಎನ್ನುವ ಹೇಳಿಕೆಗಳಿಗೆ ಬೇಲ್ ವಿಚಾರದಲ್ಲಿರ್ತಕ್ಕಂಥ ಮಾನ್ಯತೆ ಎಷ್ಟು ಅಂತ. ಯಾಕಂತ ಹೇಳಿದ್ರೆ ಪ್ರಸನ್ನಕುಮಾರ್ ಅವರು ಬೇರೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅವರು ಯಾರ್ಯಾರು ಏನೇನು ಹೇಳಿದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಒಂದೇ ಒಂದು ಗಾಯ ಆಗಿತ್ತು ಅಂತ, 13 ಗಾಯ ಆಗಿದೆ ಅವರಿಗೆ, ಆ ಗಾಯದ ಮೆಜರ್ಮೆಂಟ್ಸ್ ಕೂಡ ಇರ್ತವೆ, ಅಪಾರ ಪ್ರಮಾಣದ ರಕ್ತಸ್ರಾವ ಆಗಿದೆ, ಆತನ ಎದೆಗೂಡಿನ ಮೂಳೆಗಳು ಮುರಿದಿವೆ, ಲಂಗ್ಸ್ಗೆ ಎಫೆಕ್ಟ್ ಆಗಿದೆ, ಮೆದುಳಲ್ಲಿ ರಕ್ತ ಸೋರಿಕೆ ಆಗಿದೆ, ಮರಣೋತ್ತರ ಪರೀಕ್ಷಾ ವರದಿ ರೆಕಾರ್ಡ್ ಆಗಿದೆ, ಅದರ ದೇಹದ ಕೆಲ ಭಾಗಗಳನ್ನು ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಅವರು, ಮತ್ತೆ ಪರೀಕ್ಷೆ ಬೇಕಾದ್ರೆ ಬಳಸ್ಕೊಳ್ಬಹುದು ಅಂಥೇಳಿ. ಈ ಅಂಶಗಳು ದರ್ಶನ್ ಬೇಲಿಗೆ ಅಡ್ಡಿಯಾಗುತ್ತಾ, ಅಥವಾ ಇಲ್ಲ ಇದಕ್ಕೇನು ಸಂಬಂಧ ಇಲ್ಲ, ಸ್ವಇಚ್ಛಾ ಹೇಳಿಕೆಯನ್ನು ಹೇಗೆ ಬೇಕಾದ್ರೂ ತೊಗೋಬೋದು, ಅದನ್ನು ಏನೋ ಹೇಳಿರ್ತಾರೆ, ಹೇಳ್ಕೊಟ್ಟಿರ್ತಾರೆ, ಹೆದರಿಸಿರ್ತಾರೆ, ಅದನ್ನೇ ನ್ಯಾಯಾಧೀಶರ ಮುಂದೆ ಹೇಳಬಹುದಾ?